ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಮತ್ತೆ ಒಂದು ದೊಡ್ಡ ರೆಡ್ ಡೇ ಆಗಿ ಪರಿಣಮಿಸಿತ್ತು ಮಾರ್ಕೆಟಿಗೆ. ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ನಾಳೆ ಅಂದರೆ ಸೋಮವಾರ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಟಾಪ್ ಲೂಸರ್ ಅಂದರೆ ಬಜಾಜ್ ಫೈನಾನ್ಸು. ಒಳ್ಳೆ ರೀತಿಯಾದಂಥ ರಿಸಲ್ಟ್ಸ್ ಬಂದಿತ್ತು, ತೀರಾ ಏನೋ ಇದಾಗಿರಲಿಲ್ಲ. ಯಾಕೆ ಇಷ್ಟೊಂದು ಫಾಲೋ ಆಯಿತು ಅಂದರೆ ನೋಡಿ, ಕಾಮೆಂಟ್ರಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಬಜಾಜ್ ಫೈನಾನ್ಸ್ ಕಾಮೆಂಟ್ರಿ ಅಷ್ಟು ವೀಕಾಗಿ ಕೊಟ್ಟಿದ್ದಾರೆ ರಿಸಲ್ಟ್ಸ್ ಬಂದಾದಮೇಲೆ. ಅದು ಮಾರ್ಕೆಟ್ಗೆ ಗುರುವಾರ ರಿಯಾಕ್ಟ್ ಮಾಡೋಕ್ಕಾಗಿರಲಿಲ್ಲ, ಶುಕ್ರವಾರ ರಿಯಾಕ್ಟ್ ಮಾಡಿದೆ. ಏನು ಹೇಳಿದ್ದಾರೆ ಬಜಾಜ್ ಫೈನಾನ್ಸಲ್ಲಿ, ಒಂದು 50% ಹೆಚ್ಚು ಕಮ್ಮಿ 50% ಅವ್ರದ್ದು 2 ವೀಲರು 3 ವೀಲರು ಕಾರು ಈ ಲೋನ್ಗಳಿಂದನೇ ಬರುವಂಥದ್ದು ಅವ್ರಿಗೆ ರೆವೆನ್ಯೂ ಅನ್ನೋದು. ಅದು ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ ಅಂತ ಕಾಣಿಸ್ತಾ ಇದೆ 2026ರಲ್ಲಿ. ಜೊತೆಗೆ ಸ್ಲೋ ಡೌನ್ ಆಗೇ ಆಗುತ್ತೆ ನಮ್ಮದು ಓವರಾಲು ಮುಂದಿನ ವರ್ಷಕ್ಕೆ. ಯಾಕೆಂತಂದರೆ ಮಾರ್ಟ್ಗೇಜ್ ಲೋನ್ ಅಂದರೆ ಹೋಮ್ ಲೋನಲ್ಲೂ ಕೂಡ ಒಂದು ಸ್ಲಗ್ಗಿಶ್ ಬಿಹೇವಿಯರ್ ಇದೆ ಅಂತ ಖಂಡಿತವಾಗಿ ನಮ್ಗೆ ಏನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ಸಲ ರೆವೆನ್ಯೂಗೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಬಜಾಜ್ ಫೈನಾನ್ಸು ಕಾಮೆಂಟ್ರಿನಲ್ಲಿ. ಸೊ ಈ ಕಾರಣದಿಂದಾಗಿ ಆಲ್ಮೋಸ್ಟ್ 5% ಹೋಗಿದ್ದಂಥದ್ದು ಕೊನೆಗೆ 4.71% ಬಂದಿರೋದ್ರ ಮೂಲಕ ಅದೇ ನಿಫ್ಟಿ 50 ಟಾಪ್ ಲೂಸರ್ ಆಗಿತ್ತು. ಸಿಪ್ಲಾದಲ್ಲೂ ಕೂಡ ರಿಸಲ್ಟ್ ಬಂದಿತ್ತು, ಅಲ್ಲಿ 3% ಅಪ್ಕೊಂಡು ಬಂದಿರೋದ್ರ ಮೂಲಕ ಅದು ನಿಫ್ಟಿ 50 ಟಾಪ್ ಗೆನ್ನರ್ ಆಗಿದೆ. ಇಂಡಸ್ಇಂಡ್ ಬ್ಯಾಂಕು, ಶ್ರೀರಾಮ್ ಫೈನಾನ್ಸು ಎಲ್ಲದೂ ಕೂಡ ಕರೆಕ್ಷನ್ ಆಗಿತ್ತು. SBI ಲೈಫಲ್ಲಿ 2%, HDFC ಲೈಫಲ್ಲೂ ಕೂಡ ಸ್ವಲ್ಪ ಪಾಸಿಟಿವಿಟಿ ಬಂದಿದೆ. ಟ್ರೆಂಟಲ್ಲಿ, ಪವರ್ ಗ್ರಿಡ್ಲ್ಲಿ 2% ಬಿದ್ದಿರುವಂಥ ಸ್ಟಾಕ್ಗಳು ಸುಮಾರಿದೆ. ನೆಸ್ಲೆ ಅದು ಕೂಡ ಕಂಟಿನ್ಯೂಷನ್ ಆಗ್ತಾನೆ ಇದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡ್ತಾ ಬರೋದಾದ್ರೆ ಇದರಲ್ಲೂ ಕೂಡ ರೆಡ್ ಇಂದೇ ತಾಂಡವ ಜಾಸ್ತಿ ಇತ್ತು. ಟೊರೆಂಟ್ ಫಾರ್ಮಾ 2.38% ಅಪ್ಕೊಂಡು ಬಂದಿರೋದ್ರ ಮೂಲಕ ಫಾರ್ಮಾ ಸೆಕ್ಟರಲ್ಲಿ ಒಂದು ಪಾಸಿಟಿವಿಟಿ ಬಂದಿದೆ. ಈಗ ನೋಡಿ, ಎಲ್ಲ ಫಾರ್ಮಾ ಸೆಕ್ಟರ್ ಸ್ಲಗ್ಗಿಶ್ ಆಗಿದೆ, ಈ ಥರ ಇದೆ ಅಂತಂದಾಗ ಬೇರೆ ಎಲ್ಲ ಸೆಕ್ಟರ್ ನೆಗೆಟಿವ್ ಆದರೂ ಕೂಡ ಅದು ಸ್ವಲ್ಪ ಪಾಸಿಟಿವಿಟಿನ ತೋರಿಸ್ತಾರೆ. ಯಾಕಂದರೆ ತುಂಬ ಒಂದು ಅಂಡರ್ ಪರ್ಫಾರ್ಮೆನ್ಸ್ನ ಮಾಡಿತ್ತು. ಅದನ್ನು ಬಿಟ್ಟು ಟಾಪ್ ಲೂಸರ್ ಅಂತ ಹುಡ್ಕೋದಾದರೆ ಲೋಧಾ ಗ್ರೂಪ್ ಅನ್ಸುತ್ತೆ, ಅಥವಾ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಅನ್ಸುತ್ತೆ. 3.76% ಬಂದಿದೆ. ಅದಾನಿ ಗ್ರೀನಲ್ಲಿ 4.39% ಬಂದಿದೆ. ಬಹುಶಃ ಅದಾನಿ ಗ್ರೀನೇ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಲೂಸರ್ ಆಗಿತ್ತು ಶುಕ್ರವಾರ ದಿನ. ಅದೇ ರೀತಿಯಾಗಿ ನಿಫ್ಟಿ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಬರೋದಾದರೆ ನೋಡಿ, 25,000ನ ಕಳ್ಸ್ಕೊಂಡು ಬಿದ್ದಿದೆಯಲ್ಲ ಅಂತ ನಾವು ಮಾತಾಡಿದ್ವಿ. 25,000 ಕಂಟ್ರೋಲ್ ಹೋಯಿತು ಅಂತ ಯಾವಾಗ ಓಪನ್ ಆದಾಗಲೇ. ಸೊ ಏನಕ್ಕೆ ಈ ಥರ ಆಗಿದೆ ಅಂತಂದರೆ, ಇಲ್ಲಿ 25,000 ಲೆವೆಲ್ಗಳೇ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿತ್ತು. ಏನೊಂದು ಪಾಸಿಟಿವಿಟಿ ಮೂಮೆಂಟ್ ಇತ್ತು, ಈ ಝೋನ್ ಬಿಟ್ಟು ಮೇಲ್ಗಡೆ ಹೋಗುತ್ತೆ ಅಂತ ಅನ್ನೋಷ್ಟೊತ್ತಿಗೆ ಅಲ್ಲಿಂದ ಶಾರ್ಪ್ ಆಗಿ ಸೆಲ್ಲಿಂಗ್ ಬಂತು. ಈ ಒಂದು ರೇಂಜ್ ಒಳಗಡೆ ಬಂದು ಒಂದು ಕ್ಲೋಸಿಂಗ್ ಆಗಿರುವಂಥದ್ದು ಒಂದು ನೆಗೆಟಿವಿಟಿನೇ ತೋರಿಸುತ್ತೆ. ಬಟ್ 25,000ನ ಏನು ಮಾಡುತ್ತೆ ಮಾರ್ಕೆಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಮಾತಾಡಿದ್ವಿ. ಓಪನಿಂಗ್ ಅದ್ರ ಕೆಳಗಡೆ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಅದು ಒಂದು ರೆಸಿಸ್ಟೆನ್ಸ್ ಆಗಿ ಉಳ್ತಾ ಹೋಗುತ್ತೆ. ಅದೇ ಆಗಿದ್ದು 24,800 ನೆಕ್ಸ್ಟ್ ಸಪೋರ್ಟ್ ಅಂತ ಮಾತಾಡ್ಕೊಂಡಿದ್ವಿ ಯಾವತ್ತು ಗುರುವಾರದ ವಿಡಿಯೋದಲ್ಲಿ. ನೋಡಿ, ಆಲ್ಮೋಸ್ಟ್ 24,800 ಸಪೋರ್ಟ್ ಬಂದು ಟೆಸ್ಟ್ ಆಗಿದೆ. ಈಗ ಹಾಗಾದರೆ ಏನು ಲೋಯರ್ ಹೈ ಲೋಯರ್ ಲೋ ಕಂಟಿನ್ಯೂ ಆಗ್ತಿದೆಯಾ? ಮಾರ್ಕೆಟು 24,500ಕ್ಕೆ ಬರೋಂಥ ಸಾಧ್ಯತೆ ಇದೆಯಾ? ಅದನ್ನು ಕೂಡ ಇವಾಗ ಮುರಿದು ಹೋಗುತ್ತಾ ಏನು ಕತೆ ಅನ್ನೋದನ್ನ ನೋಡ್ತಾ ಹೋಗಬೇಕಾಗುತ್ತೆ. ಯಾಕೆಂದರೆ ಡೈಲಿ ಕ್ಯಾಂಡಲಲ್ಲಿ ಅಂತ ನೋಡ್ತಾ ಬರೋದಾದ್ರೆ ಇದು ತುಂಬ ಶಾರ್ಪ್ ಫಾಲು ಇವತ್ತು ಬಂದಿರುವಂಥದ್ದು. ಸೊ ಈ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಅಷ್ಟೊಂದು ಕೊಡೋಕ್ಕಾಗೋದಿಲ್ಲ, ಯಾಕೆಂದರೆ ತುಂಬ ವೈಡ್ ಸ್ಪ್ರೆಡ್ ಆಗಿ ಹೋಗ್ತಾ ಇದೆ. ಬಟ್ ಆ ರೆಫರೆನ್ಸು ಇರೋ ತನಕ ಅಂತೂ ನಾವು ನೋಡ್ತಾ ಹೋಗ್ಬೋದು. ಈ ಒಂದು ಬಸ್ ಸ್ಟ್ಯಾಂಡಿನ ಹಾಫ್ ಝೋನ್ ಅಂದರೆ ಅದು 24,750 ಬರುತ್ತೆ. ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ನೋಡಿ, ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು ಇಲ್ಲಿ. ಸೊ ಅದರದ್ದು ಹಾಫ್ ಝೋನ್ ಅಂದರೆ 24,750 ಇದೆ. ಅಲ್ಲಿ ಒಂದು ಸಪೋರ್ಟ್ ಇರಬೇಕು 750ರಿಂದ 800. ಹಿಸ್ಟಾರಿಕಲಿ ಕೂಡ ಸಪೋರ್ಟ್ ಲೈನ್ ಹಾಕಿದ್ದೀನಿ ನಾನು. ಆ ಝೋನ್ ಏನಾದ್ರು ಬಿಟ್ಟು ಬಂತು ಅಂತಂದರೆ 24,500 ಕಡೆಗೆ ಬರ್ತಾ ಹೋಗ್ಬೋದು. ಯಾಕೆ ಅಂತಂದರೆ ಈ ಒಂದು ಬಸ್ ಸ್ಟ್ಯಾಂಡ್ ಒಳಗಡೆ ನೋಡಿ, ಈಗ ಸತತವಾಗಿ 4 ವಾರದಿಂದ ನೆಗೆಟಿವ್ ಆಗೇ ಕ್ಲೋಸಿಂಗ್ ಕೊಡ್ತಾ ಬಂದಿದೆ ನಿಫ್ಟಿ. ಇಂಟರ್ನಲ್ ಕ್ಯಾಂಡಲು ಈ ಥರ ಅಂತೆಲ್ಲ ಮಾತಾಡ್ತಾ ಇದ್ವಿ. ಈಗ ಇಂಟರ್ನಲ್ ಕ್ಯಾಂಡಲ್ಗಿಂತ ಕೆಳಗಡೆ ಬಂದು ಆಲ್ಮೋಸ್ಟ್ ಆ ಲೋಗೆ ಬಂದು ಕ್ಲೋಸಿಂಗ್ ಆಗೋಗಿದೆ. ಅಂದರೆ ಏನು, ಒಂದು ವೀಕೆಸ್ಟ್ ಪಾಯಿಂಟ್ಗೆ ಬಂದು ಕ್ಲೋಸಿಂಗ್ ಆಗಿದೆ. ಈ ಝೋನ್ನ ಬಿಟ್ಟು ಕಂಟಿನ್ಯೂಷನ್ ಆಗಿ ಬರ್ತಾ ಹೋಯಿತು ಅಂತಂದರೆ ಇದರ ಒಂದು ಬಾಟಮ್ ಏನಿತ್ತು ಅಂದರೆ 24,500 ಝೋನ್ ಏನಿತ್ತು ಆ ಝೋನಿಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ 24,500ನ ಮುಂದಿನ ವಾರ ನಿಫ್ಟಿ ಬಿಟ್ಕೊಡುತ್ತಾ ಏನೋ ಒಂದು ನೋಡೋಣ. ಸೊ ಸದ್ಯಕ್ಕಂತೂ ಪಾಸಿಟಿವಿಟಿ ಅನ್ನೋದು ಕಾಣಿಸ್ತಾ ಇಲ್ಲ ಇವತ್ತು ನಿನ್ನೆ ಆಗಿರುವಂಥ ಕ್ಲೋಸಿಂಗು. ಯಾಕೆಂತಂದರೆ ನೋಡಿ, ಆಲ್ಮೋಸ್ಟ್ ಇಲ್ಲಿಂದನೇ ಓಪನಿಂಗ್ ಆಗಿಬಿಟ್ಟಿತ್ತು ಅಂತಂದರೆ ತೀರಾ ಒಂದು ದೊಡ್ಡದಾಗಿ ಒಂದು ದೊಡ್ಡ ಫಾಲ್ ಅಂತ ಅನ್ಬೋದಿತ್ತು. ಬಟ್ ಇಂಟ್ರಾಡೇನಲ್ಲಿ ಅಟೆಂಪ್ಟ್ ಮಾಡಿದ್ದಾದರೂ ಕೂಡ ಈ ವೀಕಲ್ಲಿ ಅಂದರೆ ಲಾಸ್ಟ್ ವೀಕಲ್ಲಿ ಅಲ್ಲಿಂದ ರಿಜೆಕ್ಷನ್ ಬರ್ತಾ ಇರೋದು ಕಾಣಿಸ್ತಾ ಇದೆ. ಇದು 3 ವೀಕಿಂದನೂ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಈ ಲೆವೆಲ್ಗೆ ಹೋಗಿದೆ, ಅಲ್ಲಿಂದ ಕೆಳಗಡೆ ಬಿದ್ದಿದೆ, ಲೆವೆಲ್ಗೆ ಹೋಗ್ತಾರೆ, ಕೆಳಗಡೆ ಬರ್ತಾರೆ. ಅಂದರೆ ಒಂದು ಹೈಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ ಮಾರ್ಕೆಟ್ ವೀಕ್ ಮಧ್ಯದಲ್ಲಿ, ಆದರೆ ಅದನ್ನ ಸಸ್ಟೈನ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅಲ್ಲಿಂದ ಶಾರ್ಪ್ ಆಗಿ ಫಾಲೇ ಬರ್ತಾ ಇದೆ. ಸೊ ಈಗ ಇಂಟರ್ನಲ್ ಕ್ಯಾಂಡಲ್ ಥಿಯರಿ ಏನಿತ್ತು ಆ ಥಿಯರಿ ಮುಗಿಸುವಂಥ ಕಾಲ ಬಂದಿದೆ. ಯಾಕೆಂದರೆ 4 ವಾರ ಅದರೊಳಗಡೆ ಕನ್ಸಲ್ಟೇಷನ್ ಮಾಡಿದೆ. ಈಗ ಈ ಲೆವೆಲ್ನ ಬ್ರೇಕ್ ಆಯಿತು ಅಂತಂದರೆ 24,500 ಲೆವೆಲ್ ಅಂದರೆ ಈ ಒಂದು ಮಾರಬಾಜು ಕ್ಯಾಂಡಲ್ ಇತ್ತಲ್ಲ ಅದರ ಬೇಸ್ ತನಕ 24,450 ಆ ಲೆವೆಲ್ ಇದೆಯಲ್ಲ ಅಲ್ಲಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ನೋಡೋಣ ಅಲ್ಲಿಗೆ ಹೋಗುತ್ತಾ ಅಂತ. ಈಗ ಮೇಲ್ಗಡೆ ಅಫ್ಕೋರ್ಸ್ 25,000 ಅನ್ನೋದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. 25,000 ಮೇಲ್ಗಡೆ ಮಾರ್ಕೆಟ್ ಕ್ಲೋಸಿಂಗ್ ಆಗೋದಂಕ ಯಾವುದೇ ರೀತಿ ಅಂತ ಬುಲ್ಲಿಶ್ ವ್ಯೂ ಇಟ್ಕೊಳಂಗಿಲ್ಲ, ಡಿಸ್ಪೈಟ್ ಇಂಡಿಯಾ ವಿಕ್ಸು ಕೆಳಗಡೆ ಇದ್ದಿದ್ರು ಕೂಡ. ಈಗ ಇಂಡಿಯಾ ವಿಕ್ಸು ನೋಡಿ, ಆ ಒಂದು 10.04 ಏನೋ ಒಂದು ಹಿಸ್ಟಾರಿಕಲ್ ಲೆವೆಲ್ ಅದು, ಆ ಲೆವೆಲ್ನ ಟಚ್ ಮಾಡಿ ಅಲ್ಲಿಂದ ಮತ್ತೆ ಮೇಲ್ಗಡೆ ಹೇಳ್ತೀನಿ ಅಂತ ಹೋಗ್ತಾ ಇದೆ. ಆಲ್ಮೋಸ್ಟ್ 11.27 ತನಕ ನಿನ್ನೆ ಶಾರ್ಪ್ ಆಗಿ ಒಂದು 4-5% ಇಂಡಿಯಾ ವಿಕ್ಸಲ್ಲಿ ಒಂದು ಅಪ್ ಮೂವ್ಮೆಂಟ್ ಕೂಡ ಬಂದಿತ್ತು. ಅದೇ ರೀತಿ ಇಂಡಿಯಾ ವಿಕ್ಸ್ ಮೇಲ್ಗಡೆ ಹೋಗ್ತಿದೆ ಅಂದರೆ ಮಾರ್ಕೆಟ್ಗೆ ಸ್ವಲ್ಪ ಫಿಯರ್ ಎಂಟರ್ ಆಗ್ತಾ ಇದೆ ಅಂತ. ಸೊ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ
ಒಂದು ಶಾರ್ಪ್ ಕರೆಕ್ಷನ್ ಬಂದಿದೆ. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ನ ಮಾಡಿತ್ತು. ಆಲ್ಮೋಸ್ಟ್ ಇದೊಂದು ಇಡೀ ಜುಲೈ ಏನೋ ಜೂನಿಂದನೂ ಬಂದಂಥ ಲೆವೆಲ್ ಇದು, ಒಂದೇ 1000 ಲೆವೆಲಲ್ಲಿ ನಿಂತಿದೆ ನೋಡಿ. ಈ ಥರ ಸಾಮಾನ್ಯ ಇರೋದೇ ಇಲ್ಲ ಬ್ಯಾಂಕ್ ನಿಫ್ಟಿ. ಒಂದೊಂದು ದಿನದಲ್ಲೇ 1000 ಪಾಯಿಂಟ್ಗಳು ಮಾಡ್ತಾ ಹೋಗುತ್ತೆ. ಬಟ್ ಇವಾಗ ಆಲ್ಮೋಸ್ಟ್ ಒಂದು ತಿಂಗಳಿಂದ 1,000-1,500 ಪಾಯಿಂಟಲ್ಲಿ ಇದ್ದಿದ್ದಕ್ಕೆ ಇವಾಗ ಶಾರ್ಪ್ ಆಗಿ ಕರೆಕ್ಷನ್ ಬಂದಿದೆ. ಸೊ ಇದೇನಾದ್ರು ಈ ಲೆವೆಲ್ನ ಬ್ರೇಕ್ ಆಯಿತು ಅಂತಂದರೆ ಅಫ್ಕೋರ್ಸ್ 56,000 ನಮ್ಮ ಫಸ್ಟ್ ಸಪೋರ್ಟ್ ಅಂತ ಮಾತಾಡಿದ್ವಿ. 56,000 ಬ್ರೇಕ್ ಆಯಿತು ಅಂದರೆ 55,000 ತನಕ ಏಕ್ದಮ್ ಫಾಲ್ ಬರುವಂಥ ಸಾಧ್ಯತೆ ಇರುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಆಗ ಅದೊಂದು ಟ್ರೆಂಡ್ ಲೈನು 100 ಡೇ ಮೂವಿಂಗ್ ಅವರೇಜ್ ಕೂಡ ಆಗಿರುತ್ತೆ. ಸೊ ವಾಚ್ ಔಟ್ ಮಾಡ್ತಾ ಇರಿ, ಅದೇ ತನಕ ಹೋಗುವಂಥ ಸಾಧ್ಯತೆ ಇದೆ. ಸೊ ಗಿಫ್ಟ್ ನಿಫ್ಟಿ ಸುಮಾರು ಜನ ಟ್ರ್ಯಾಕ್ ಮಾಡ್ತಾ ಇರ್ಬೋದು. ವೀಕೆಂಡಲ್ಲಿ ಅದು ಫ್ಲಾಟ್ ಆಗಿ ನಡೀತಾ ಇದೆ, ಅಷ್ಟೊಂದೆಲ್ಲ ಟ್ರ್ಯಾಕ್ ಮಾಡೋದು ಬೇಕಾಗಿಲ್ಲ. ಕೆಲವರು 25,000 ಸಿ ಪೊಸಿಷನ್ನ ಕ್ಯಾರಿ ಮಾಡಿದ್ದೀನಿ ಅಂತ ಹೇಳಿದ್ರಿ. ಸೊ ವೆಲ್ ಆ್ಯಂಡ್ ಗುಡ್, ನೀವು ಕ್ಯಾರಿ ಮಾಡಿದರೆ. ಆದರೆ ಅದು ಏನೋ ಒಂದು ಅದಕ್ಕೆ ಸಂಚಕಾರ ಬರುವಂಥ ಸುದ್ದಿ ಏನೂ ಕಾಣಿಸ್ತಾ ಇಲ್ಲ, ಹಾಗಾಗಿ ಏನೋ ಆತಂಕ ಬೇಕಾಗಿಲ್ಲ. ಹಾಗೆಯೇ ಬಜಾಜ್ ಕನ್ಸ್ಯೂಮರ್ ಬಗ್ಗೆ ಕೆಲವರು ಕಮೆಂಟ್ ಮಾಡಿದ್ರಿ, ಬಜಾಜ್ ಕನ್ಸ್ಯೂಮರಲ್ಲಿ ಬೈಬ್ಯಾಕ್ ಬಂದಿದೆ ಅಂತ. ಹೌದು, ಬೈಬ್ಯಾಕಿಂದು ರೆಕಾರ್ಡ್ ಡೇಟ್ ಯಾವಾಗ ಅಂತ ಹೇಳಿಲ್ಲ ಅವರು, ಆದರೆ ಬೈಬ್ಯಾಕನ್ನು 290 ರೂಪಾಯಿಗೆ ತೊಗೊತೀವಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಈಗ 245 ಆಸ್ಪಾಸಲ್ಲಿ ನಡೀತಾ ಇದೆ ಬಜಾಜ್ ಕನ್ಸ್ಯೂಮರ್. ಒಂದು 18% ಪ್ರೀಮಿಯಂ ಬೆಲೆನಲ್ಲೇ, ಅಂದರೆ ಜನ ಪಾರ್ಟಿಸಿಪೇಟ್ ಮಾಡಲಿ ಅಂತ ಹಾಕೊಂಡಿದ್ದೇನೆ ನೋಡಿ. ಆ ಥರ ಅಂತ ಬಂದಾಗ ಸೊ ಮಾರ್ಕೆಟಲ್ಲಿ ಸ್ವಲ್ಪ 2 ಥರದ ರಿಯಾಕ್ಷನ್ನು ಕೂಡ ಬರ್ತಾ ಹೋಗುತ್ತೆ. ಸೊ ಪ್ರೀಮಿಯಮಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪಾಸಿಟಿವಿಟಿನೂ ಕೂಡ ಬರ್ತಾ ಹೋಗ್ಬೋದು, ಅಥವಾ ಒಂದು ಸೆಲ್ಲಿಂಗ್ ಕೂಡ ಬರ್ತಾ ಹೋಗ್ಬೋದು. ಬಟ್ ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದಿಷ್ಟು ರೇಷಿಯೋ ಅಂತ ಇರುತ್ತೆ, ಬೈಬ್ಯಾಕ್ ರೇಷಿಯೋ ಅಂತ. ನಿಮ್ಮ ಹತ್ರ ಇರೋ ಅಷ್ಟು ಶೇರೂ ಅವ್ರು ತೊಗೊಳೋದಿಲ್ಲ. ಸೊ ಇವಾಗ ಒಂದು ರೇಷಿಯೋ ಮೇಲೆ ಡಿಪೆಂಡ್ ಆಗುತ್ತೆ, 1:4 1:10 ಯಾವ ಥರ ಮಾಡ್ತಾರೋ ಆ ಥರ. ಸೊ ಆ ಬೈಬ್ಯಾಕಲ್ಲಿ ನಿಮ್ಮ ಹತ್ರ ಅಷ್ಟು ಶೇರ್ ಇದ್ದರೆ ಅಷ್ಟನ್ನ ನೀವು ಬೈಬ್ಯಾಕಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ಬೋದು. ರೆಕಾರ್ಡ್ ಡೇಟ್ ಯಾವತ್ತು ಅಂತ ಹೇಳಿಲ್ಲ, ಅಂದರೆ ರೆಕಾರ್ಡ್ ಡೇಟ್ ಅಂತ ಯಾವಾಗ ಹೇಳ್ತಾರೆ ಅಂದರೆ ರೆಕಾರ್ಡ್ ಡೇಟ್ ಒಳಗಡೆ ಯಾರ್ಯಾರು ತೊಗೊಂಡಿದ್ರು ಅವರೆಲ್ಲ ಬೈಬ್ಯಾಕಿಗೆ ಎಲಿಜಿಬಲ್ ಇರ್ತಾರೆ. ಆ ಥರ ನೋಡಿ. 290 ರೂಪಾಯಿಗೆ ಮಾರ್ಬೋದು. ಈಗ 240 ರೂಪಾಯಿ ಇದೆ ಅಂತಂದರೆ ಕೆಲವರು ಅದನ್ನ ತೊಗೊಳಕ್ಕೆ ಯೋಚನೆ ಮಾಡ್ತಾ ಹೋಗ್ಬೋದು. ಬಟ್ ಬೈಬ್ಯಾಕ್ ಮಾಡ್ತೀರಾ ಅಂದರೆ ಅದೊಂದು ಸ್ಟ್ರಾಟಜಿಕ್ ಡಿಸಿಷನ್ನೇ ಆಗಿರುತ್ತೆ. ಸೊ ಒಳ್ಳೆ ಪ್ರೀಮಿಯಂ ಸಿಗ್ತೀರಾ ಅಂತಂದರೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ. ಅಷ್ಟು ಶೇರ್ನ ಏನು ನೀವು ಕೊಡ್ತಾ ಇರೋದಿಲ್ಲ. ಬೈಬ್ಯಾಕ್ ಎಷ್ಟು ಪರ್ಸೆಂಟೇಜ್ ಹೇಳಿರ್ತಾರೋ ಅಷ್ಟು ಮಾತ್ರ ಇರ್ತಾ ಹೋಗುತ್ತೆ. ಸೊ ನೋಡೋಣ ಯಾವಾಗ ರೆಕಾರ್ಡ್ ಡೇಟ್ ಏನು ಹೇಳ್ತಾರೆ ಅಂತ. ಜೊತೆಗೆ 4.69% ಈಕ್ವಿಟಿ ಬೈಬ್ಯಾಕ್ ಆಗ್ತಾ ಹೋಗುತ್ತೆ. ಅಂದರೆ ಅವ್ರದ್ದು ಏನಿದೆಯೋ ಅದರಲ್ಲಿ ಆಲ್ಮೋಸ್ಟ್ 5% ಶೇರ್ಸ್ ಇವಾಗ ಬೈಬ್ಯಾಕ್ ಆಗ್ತಾ ಹೋಗುತ್ತೆ. ಅದು ಬಜಾಜ್ ಕನ್ಸ್ಯೂಮರ್ ಸುದ್ದಿಯಾಗಿತ್ತು. ಜೊತೆಗೆ ಕೆಲವರು ಸ್ಟಾಕ್ ಸ್ಪೆಸಿಫಿಕ್ ಕೇಳ್ತಾ ಇದ್ದಾರೆ, HAL ಈ ಥರ ಅಂತ ನೋಡಿ. ಡಿಫೆನ್ಸು ಇದೆಲ್ಲ ತುಂಬ ಒಂದು ರ್ಯಾಲಿ ಆಗಿತ್ತು. ಈಗ ಕಾನ್ಫ್ಲಿಕ್ಟ್ಸು ಇದೆಲ್ಲ ಕಮ್ಮಿ ಆಗಿರೋದ್ರಿಂದ ಅದರಲ್ಲಿ ಒಂದು ಸೆಲ್ ಆಫ್ ಬರ್ತಾ ಇದೆ. ದಯವಿಟ್ಟು ವ್ಯಾಲ್ಯೂಯೇಷನ್ನ ಗಮನಿಸಿ. ಫಂಡಮೆಂಟಲ್ ಅನಾಲಿಸಿಸಲ್ಲಿ ಕಂಪನಿಯ ವ್ಯಾಲ್ಯೂಯೇಷನ್ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳೋದು ಅಂತಿದೆ, ಅದನ್ನು ನೋಡಿಕೊಂಡು ನೀವು ತೊಗೊಳೋದು ಬಿಡೋದು ಅಂತ ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಕ್ರೂಡ್ ಆಯಿಲ್ ಏನಾಯಿತು ಹಾಗಾದರೆ ಅಂತಂದರೆ, ಕ್ರೂಡ್ ಆಯಿಲು ಈಗ ತಿರ್ಗಾ 5,600 ಆ ಲೆವೆಲಲ್ಲಿ ಅಲ್ಲೇ ನಿಂತಿದೆ. ಮತ್ತು ಒಂದು ಶುಕ್ರವಾರ ದಿನ ಶಾರ್ಪ್ ಆಗಿ ಕ್ಲೋಸಿಂಗ್ ಬಂದಿದೆ, ಅಂದರೆ ಒಂದು ಜೋರಾಗಿ ನೆಗೆಟಿವ್ ಅಟೆಂಪ್ಟೇ ಆಗಿದೆ. ಬಟ್ ಈ ಲೆವೆಲ್ನ ಬಿಟ್ಕೊಡ್ತಾ ಇಲ್ಲ. ನೋಡೋಣ ಈ ಲೆವೆಲ್ನ ಏನು ಮಾಡ್ತಾ ಹೋಗ್ತಾರೆ ಅಂತ. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗ್ತಾ ಇರೋಂಥದ್ದು. ಇದು ಮೇಲ್ಗಡೆ ಹೋಯಿತು ಅಂದರೆ ಮಾರ್ಕೆಟಿಗೆ ಇದು ಒಂದು ನೆಗೆಟಿವ್ ನ್ಯೂಸ್ ಆಗ್ತಾ ಹೋಗುತ್ತೆ. ಇದು ಕೆಳಗಡೆ ಬಂತು ಅಂದರೆ ಮಾರ್ಕೆಟಿಗೆ ಪಾಸಿಟಿವ್ ನ್ಯೂಸ್ ಆಗ್ತಾ ಹೋಗುತ್ತೆ. ನೋಡೋಣ ಕ್ರೂಡಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ. ಅದೇ ರೀತಿಗೆ ನ್ಯಾಚುರಲ್ ಗ್ಯಾಸು 265 ಲೆವೆಲ್ಲು ಅಲ್ಲಿ ಒಂದು ಪಾಸ್ನ ತಗೊಂಡಿದೆ. ಗೋಲ್ಡು ಒಂದು ಕರೆಕ್ಷನ್ ಆಗಿತ್ತು, ಅದು ಕಂಟಿನ್ಯೂಷನ್ ಕೂಡ ಆಗಿದೆ. ಸೊ ಒಂದು ಆಲ್ ಟೈಮ್ ಹೈಲಿ ನಿಮ್ಗೆ ಹೇಳಿದ್ದೆ ನಾನು, ಒಂದು ಆಲ್ ಟೈಮ್ ಹೈ ಮಾಡುವಂಥ ಸಾಧ್ಯತೆ ಇದೆ ಗೋಲ್ಡು. ಆದರೆ ತುಂಬ ಒಂದು ಪಾಸಿಟಿವ್ ಆಗಿ ನಾವು ನೋಡ್ಕೊಳ್ಳೋಂಥ ಸಿಚುವೇಶನ್ ಇಲ್ಲ, ಯಾಕೆಂದರೆ ತುಂಬ ದೊಡ್ಡ ರ್ಯಾಲಿ ಆಗಿದೆ. ಸೊ ಇದು ಒಂದು ಟ್ರ್ಯಾಪ್ ಕೂಡ ಆಗಿರ್ಬೋದು ಅಂತ ನೋಡಿ. ವೀಕ್ಲಿ ಕ್ಯಾಂಡಲ್ ನೋಡೋದಾದ್ರೆ ಇದೇನೊಂದು ಶೂಟಿಂಗ್ ಸ್ಟಾರ್ ಕ್ಯಾಂಡಲಲ್ಲಿ ಕ್ಲೋಸಿಂಗ್ ಆಗಿದೆ. ಸೊ ಇದರಿಂದ ಒಂದು ಫಾಲ್ ಬರ್ತಾ ಹೋದರೆ ಮಾರ್ಕೆಟಿಗೆ ಪಾಸಿಟಿವ್ ಆಗಬೇಕು ನೋಡಿ. ತುಂಬ ಒಂದು ಮಿಕ್ಸ್ಡ್ ಸೆಂಟಿಮೆಂಟ್ ಇದೆ. ಈಗ ಈ ನಿಫ್ಟಿ ಎಸ್ಪೆಷಲಿ ಈಗ ಒಂದು ವೀಕ್ ಸೆಂಟಿಮೆಂಟ್ನ ತೋರಿಸ್ತಾ ಇದೆ. ಕಮೋಡಿಟಿನೂ ಕೂಡ ವೀಕ್ ಆಗ್ತಾ ಇದೆ. ಇದು ತುಂಬ ರೇರ್ ಇವೆಂಟು ಆ್ಯಕ್ಚುಲಿ. ಆಫ್ಟರ್ ಕೋವಿಡ್ ಆದಮೇಲೆ ನಾವು ಈ ಥರದ್ದು ನೋಡ್ತಾ ಇರೋಂಥದ್ದು. ಅಂದರೆ ರ್ಯಾಲಿ ಆದರೆ ನಿಫ್ಟಿನೂ ರ್ಯಾಲಿ, ಅದ್ರ ಜೊತೆಗೆ ಗೋಲ್ಡು ರ್ಯಾಲಿ. ಬಿದ್ದರೆ ನಿಫ್ಟಿನೂ ಬೀಳುತ್ತೆ, ಗೋಲ್ಡ್ ಬೀಳುತ್ತೆ. ಈ ಥರ ಸಿಚುವೇಶನ್ ಮೊದಲಿರ್ತಿರ್ಲಿಲ್ಲ. ಯೂಶಲಿ ಒಂದು ಕುಷನ್ ಅಂತ ಇರ್ತಾ ಇತ್ತು, ಒಂದು ಮೇಲೆ ಹೋದರೆ ಒಂದು ಸಪೋರ್ಟ್ ಅಂತ ಕೊಡ್ತಾ ಇತ್ತು. ಅಫ್ಕೋರ್ಸ್ ಆ ಥರ ನೋಡೋದಾದರೆ ಗೋಲ್ಡ್ ಅಷ್ಟೊಂದು ಬಿದ್ದೇ ಇಲ್ಲ, ಮಾರ್ಕೆಟ್ಗಿಂತನೂ ಜಾಸ್ತಿ ರಿಟರ್ನ್ಸ್ ಕೊಟ್ಟಿದೆ ಗೋಲ್ಡು. ಬಟ್ ನೋಡೋಣ ಇದು ಇದೇ ಥರ ಕಂಟಿನ್ಯೂಷನ್ ಆಗುತ್ತಾ ಏನಾಗುತ್ತೆ ಅಂತ. ಅದೇ ರೀತಿಯಾಗಿ ಸಿಲ್ವರಲ್ಲೂ ಕೂಡ ಒಂದು ಶಾರ್ಪ್ ಕರೆಕ್ಷನ್ ಬಂದಿದೆ. ಮೊನ್ನೆ 1,16,000ದಿಂದ 1,13,000 ತನಕ ಕರೆಕ್ಷನ್ ಬಂದಿದೆ. ಸೊ ಕಾಪರಲ್ಲಿ ಆ ಒಂದು 900 ಲೆವೆಲ್ ಏನು ಒಂದು ಬ್ರೇಕ್ ಮಾಡುವಂಥ ಸಿಚುವೇಶನ್ ಇದೆ ಅಂತ ಮಾತಾಡ್ತಾ ಇದ್ವಿ, ಅದು ಆಗ್ತಾ ಇಲ್ಲ. ಅಲ್ಲಿ ಪದೇ ಪದೇ ರೆಸಿಸ್ಟೆನ್ಸ್ನ ತೊಗೊತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಈ ಲೆವೆಲ್ಗೆ ಬರುತ್ತೆ, ಅಲ್ಲಿಂದ ಶಾರ್ಪಾಗಿ ಕರೆಕ್ಷನ್ನು ಇಲ್ಲೆಲ್ಲ ನೋಡಿ ಕ್ಲೀನಾಗಿ ಆ ಲೆವೆಲಲ್ಲಿ 900 ಲೆವೆಲ್ಗೆ ಬಂದಾಗೆಲ್ಲ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದೆ. ನೋಡೋಣ ಮಾರ್ಕೆಟ್ ಯಾವ ರೀತಿಯಾಗಿ ಸಸ್ಟೇನ್ ಆಗ್ತಾ ಹೋಗುತ್ತೆ ಅಂತ. ವೀಕ್ಲಿ ಕ್ಯಾಂಡಲ್ ನೋಡೋದಾದ್ರೆ ಇದು ಇನ್ನೂ ಕೂಡ ಪಾಸಿಟಿವ್ ಆಗಿದೆ. 880 ಲೆವೆಲ್ ಮೇಲ್ಗಡೆ ಎಲ್ಲಿ ತನಕ ಇರುತ್ತೋ ಕಾಪರು ಅಲ್ಲಿ ತನಕ ಏನೂ ತೊಂದರೆ ಇಲ್ಲ. ಇನ್ ಕೇಸ್ 880 ಲೆವೆಲ್ನ ಬಿಟ್ಟು ಬಂತು ಅಂತಂದರೆ ಆಗ ವೀಕ್ ಅಂತ ನೋಡ್ತಾ ಹೋಗಬೇಕು. ಅಲ್ಲಿ ತನಕ ಸ್ವಲ್ಪ ಪಾಸಿಟಿವ್ ಮೂಮೆಂಟ್ ಇಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಸೊ ಇದಿಷ್ಟನ್ನು ಹೊರತುಪಡಿಸಿ ನ್ಯೂಸ್ ಅಂತ ಸ್ಪೆಸಿಫಿಕ್ ಇಲ್ಲ. ಅದ್ರ ರಿಸಲ್ಟ್ಸ್ ಅಂತ ನಾವು ನೋಡ್ಕೊಂಬರೋದಾದರೆ ಯಾವ್ಯಾವುದು 26 ಇವತ್ತು ನಿನ್ನೆ ಸುಮಾರು ಕಂಪ್ನಿದ ರಿಸಲ್ಟ್ಸ್ ಇತ್ತಲ್ವ. ನಿನ್ನೆದು ಇಲ್ಲಿ ಹೋಗೋಕ್ಕೆ ಡೇಟ್ನ ಚೂಸ್ ಮಾಡಬೇಕು. 25ನೇ ತಾರೀಕಿಗೆ ಅಂತ ಕೊಟ್ಟರೆ ಹಿಸ್ಟಾರಿಕಲ್ ಕೊಡೋದಿಲ್ಲ ಅಂತ ಕಾಣುತ್ತೆ ಇವರು ಇವಾಗ. ಓಕೆ, ಮೋಸ್ಟ್ಲಿ ಕೊಡೋದಿಲ್ಲ. ಮೊದಲು ಬಿಡ್ತಾ ಇತ್ತು 25. ಬಜಾಜ್ ಫಿನ್ ಸರ್ವಿಸ್ ಇಂದಿತ್ತು, ಶ್ರೀರಾಮ್ ಫೈನಾನ್ಸ್ ಇಂದಿತ್ತು, ಬ್ಯಾಂಕ್ ಆಫ್ ಬರೋಡಾ, ಸಿಪ್ಲಾ,
ಮತ್ತು ಶಾಫರ್ ಇಂಡಿಯಾ ಇವ್ರದ್ದೆಲ್ಲರದು ಕೂಡ ರಿಸಲ್ಟ್ಸ್ ಬಂದಿತ್ತು. ನೋಡಿ ಇಲ್ಲಿ ನೋಡೋದಾದರೆ ಬಜಾಜ್ ಫಿನ್ ಸರ್ವಿಸಲ್ಲಿ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಪೇರೆಂಟ್ ಕಂಪ್ನಿ ಆಗಿರುತ್ತೆ. ಪೇರೆಂಟ್ ಕಂಪ್ನಿ ಮತ್ತು ಅದರದ್ದು ಅಂಗಸಂಸ್ಥೆ ಅದ್ರ ಬಗ್ಗೆ ಏನು ಡಿಫ್ರೆನ್ಸ್ ಅನ್ನೋದನ್ನ ಶಾರ್ಟ್ ಸೀರೀಸಲ್ಲಿ ವೀಡಿಯೋ ಮಾಡಿದ್ದೆ, ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಜೊತೆಗೆ ಶ್ರೀರಾಮ್ ಫೈನಾನ್ಸಲ್ಲೂ ಕೂಡ ಆಲ್ಮೋಸ್ಟ್ ಫ್ಲಾಟ್ ಪ್ರಾಫಿಟೇ ಬಂದಿದೆ, ಆದರೆ ಶ್ರೀರಾಮ್ ಫೈನಾನ್ಸಲ್ಲಿ ಕರೆಕ್ಷನ್ ಬಂದಿದೆ. SBI ಕಾರ್ಡಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ. ಸೇಲಲ್ಲಿ 25 ಕೋಟಿ ಲಾಸಿಂದ 671 ಕೋಟಿ ಪ್ರಾಫಿಟಿಗೆ ಅಂತ ಹೋಗಿದ್ದಾರೆ, ಆದರೂ ಕೂಡ 4% ಫಾಲ್ ಬಂದಿದೆ ಸೇಲು. ಜೊತೆಗೆ ಸಿಪ್ಲಾದಲ್ಲಿ 9%, ಫಾರ್ಮಾದಲ್ಲಿ ಒಂದು ಸಬ್ಡ್ಯೂ ಗ್ರೋತ್ ಅಂತಿದ್ದಾಗ 9% ಇಸ್ ಅ ಗುಡ್ ಪ್ರಾಫಿಟ್, ಆ ಥರ ಬಂದಿದೆ. ಪೂನಾವಾಲಾ ಫೈನಾನ್ಸು, ಜೊತೆಗೆ ಪೆಟ್ರೋಲೆಟ್ಟು, ಲಾರಿಸ್ ಲ್ಯಾಬ್ಸು ಇದೆಲ್ಲ ಬಂದಿದೆ. ಓವರಾಲ್ ನೋಡ್ತಾ ಬರೋದಾದರೆ 496 ಕಂಪ್ನಿಗಳು Q1 ಇದುವರೆಗೂ ರಿಸಲ್ಟ್ಸ್ನ ಘೋಷಣೆ ಮಾಡ್ಕೊಂಡಿದ್ದಾರೆ. ನೆಟ್ ಪ್ರಾಫಿಟ್ಟು ಸ್ವಲ್ಪ ಕಮ್ಮಿ ಆಯಿತು ನೋಡಿ, ಅಂದರೆ ಮೊನ್ನೆ ಎಲ್ಲ 19% ತನಕ ಇತ್ತು. ಅಂದರೆ ಇಷ್ಟು ಕಂಪ್ನಿಗಳದ್ದು ಒಟ್ಟಾರೆಯಾಗಿ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ಅದು 17%ಗೆ ಅಂತ ಬಂದಿದೆ. ಪಾಸಿಟಿವ್ ಆಗಿ 281 ಕಂಪ್ನಿಗಳಿದ್ರೆ, ನೆಗೆಟಿವ್ ಆಗಿ 214 ಕಂಪ್ನಿಗಳು ರಿಸಲ್ಟ್ನ ಕೊಟ್ಟಿದ್ದಾರೆ. ಸೊ ವೀಕೆಂಡಲ್ಲಿ ನ್ಯೂಸ್ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ ಅಂತ ಕೇಳ್ತಾ ಇದ್ರಿ ಕೆಲವರು. ನೀವು ನ್ಯೂಸ್ ಏನಾದ್ರು ನೋಡಬೇಕು ಅಂತಂದರೆ ಎಲ್ಲಿಗೆ ಹೋಗಬೇಕು? ಜೆರೋದ ಕ್ಯಾಲೆಂಡರ್ಗೆ ಹೋದರೆ ಅಲ್ಲಿ ನಮಗೆ ಕಾಣಿಸ್ತಾ ಹೋಗುತ್ತೆ ನೋಡಿ. ಇಲ್ಲಿ ಇಂಡಿಯಾ, ಗ್ಲೋಬಲು ಈ ಥರ ಅಂತೆಲ್ಲ ಬರ್ತಾ ಹೋಗುತ್ತೆ. ಅಂತ ಒಂದು ದೊಡ್ಡ ನ್ಯೂಸು ಇಂಡಿಯಾದಲ್ಲಿ ಸದ್ಯಕ್ಕೆ ಯಾವುದೂ ಇಲ್ಲ, ಎಲ್ಲ ಮೀಡಿಯಂ ಪ್ರಯಾರಿಟಿ ಇದೆ. ಆದರೆ ಹೈ ಪ್ರಯಾರಿಟಿ ನ್ಯೂಸು ಗ್ಲೋಬಲ್ ಅಂತ ನೀವು ಕೊಡ್ತಾ ಬರೋದಾದರೆ ಐ ಥಿಂಕ್ US ಇಂದು ಸದ್ಯದಲ್ಲೇ ಮತ್ತೆ ಇವಾಗ ಪಾಲಿಸಿ ರೇಟಿಂದು ಡಿಸೈಡ್ ಮಾಡ್ತಾ ಹೋಗ್ತಾರಲ್ವ. 4.25% ಎಕ್ಸ್ಪೆಕ್ಟೇಷನ್ ಇದೆ, 4.25 to 4.5 ಅಂತ ಹೇಳ್ತಾ ಇದ್ದಾರೆ. ಅದು ಆಚೆ ಈಚೆ ಆದರೆ ನೋಡ್ತಾ ಹೋಗಬೇಕು. ಅದು 30 ಜುಲೈಗಿದೆ. ಸೊ ಸದ್ಯಕ್ಕಿರೋದ್ರಲ್ಲಿ ಇದೆಲ್ಲ ಹೈ ಅಂತಲೇ ಇದೆ ಇಲ್ಲಿ ಎಲ್ಲ ದೇಶದ್ದು. ಬಟ್ ಎಲ್ಲದಕ್ಕಿಂತ ಜಾಸ್ತಿ ನಮಗೆ ಮ್ಯಾಟ್ರ್ ಆಗುವಂಥದ್ದು ಸೆಂಟ್ರಲ್ ಬ್ಯಾಂಕ್ ಪಾಲಿಸಿ ರೇಟು ಯಾವುದದ್ದು, ಯುನೈಟೆಡ್ ಸ್ಟೇಟ್ಸಿಂದಲ್ವಾ. ಸೊ ಇದು ಲೋಯರ್ ರೇಂಜು, ಇದು ಹೈಯರ್ ರೇಂಜ್ ಅಂತ ಇದೆ. ಬಟ್ ಅದೇ ಹೇಳಿದ್ದು ನಾನು 4.25 4.5% ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಅದು 30 ಜುಲೈಗೆ ಬರ್ತಾ ಹೋಗುತ್ತೆ. ನೋಡೋಣ, ಅದು ಒಂದು ಇಂಪಾರ್ಟೆಂಟ್ ಇವೆಂಟ್ ಆಗ್ತಾ ಹೋಗುತ್ತೆ ಮಾರ್ಕೆಟಿಗೆ. ಅದನ್ನು ಬಿಟ್ಟರೆ ಸದ್ಯಕ್ಕೆ ಯಾವುದೂ ದೊಡ್ಡ ಇವೆಂಟ್ ಅಂತಿಲ್ಲ. ಇಮಿಡಿಯೇಟ್ ಆಗಿ ಸೋಮವಾರಕ್ಕೆ ಯಾವುದೇ ಇವೆಂಟ್ ಅಂತಿಲ್ಲ. ಟ್ಯಾರಿಫ್ ಇಂದು ಹೇಳ್ತಾನೆ ಇದ್ದಾರೆ, ಅದು ಆಗಸ್ಟ್ ಫಸ್ಟ್ ವೀಕ್ ಒಳಗೆ ಡಿಸೈಡ್ ಆಗಬೇಕು, ಗೊತ್ತಾಗ್ತಾ ಹೋಗುತ್ತೆ ಟ್ಯಾರಿಫ್ ಇಂದ ಏನು ಬರುತ್ತೆ ಅಂತ, ಅವಾಗ ನೋಡ್ಕೊಂಡು ಹೋಗೋಣಂತೆ. ಸೊ ಇದಿಷ್ಟನ್ನ ಹೊರತುಪಡಿಸಿ UPI ಕುರಿತಂತೆ ಸುಮಾರು ಜನಕ್ಕೆ ಗೊಂದಲ ಈ ಥರ ಎಲ್ಲ ಆಗ್ತಾ ಇದೆ. ಸುಮಾರು ಜನಕ್ಕೆ GST ನೋಟಿಸ್ ಬಂದಿದೆ, ಏನು ಕತೆ ಏನು ಅಂತ. ಸೊ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಬೇಕು. ಜೊತೆಗೆ ಆಗಸ್ಟ್ 1ರಿಂದ ಒಂದಿಷ್ಟು ಹೊಸ ರೂಲ್ಸ್ ಅಂತ ಬರ್ತಾ ಇದೆ. ಅಂದರೆ UPI ಆ್ಯಪ್ ಮೂಲಕ ನೀವೇನಾದರೂ ಬ್ಯಾಲೆನ್ಸ್ಗಳನ್ನು ಪದೇ ಚೆಕ್ ಮಾಡ್ತಾ ಇದ್ದರೆ, ಅಥವಾ ಇವಾಗ ಬ್ಯಾಂಕ್ಗಳಿಗೂ ಕೂಡ ಈಗ ಮ್ಯಾಂಡೇಟ್ ಅಂತ ಸೆಟ್ ಮಾಡಿರ್ತೀವಿ SIPನಲ್ಲಿ, ಅದು ಇಂಥ ಟೈಮಲ್ಲೇ ಕಟ್ಟಾಗಕ್ಕಿಂತ ಸ್ವಲ್ಪ ಸರ್ವರಿಗೆ ಅಫೆಕ್ಟ್ ಆಗದಲ್ಲೇ ಇರೋ ಥರ, ಸ್ವಲ್ಪ ಲೋಡ್ ಕಮ್ಮಿ ಇರೋ ಥರ ಟೈಮಲ್ಲಿ ಡಿಡಕ್ಟ್ ಮಾಡ್ಕೊಳೋ ಥರ ಈ ಥರ ಎಲ್ಲ ಒಂದಿಷ್ಟು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಬಿಕಾಸ್ NPCI ಏನು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಇದೆ, ಅದ್ರ ಮೇಲೆ ಸಡನ್ನಾಗಿ ಲೋಡ್ಗಳಾಗ್ತಾ ಇದೆ. UPI ಒಂದೊಂದ್ಸಲ ಆ್ಯಪ್ಗಳು ಕ್ರ್ಯಾಶ್ ಆಗೋಂಥದ್ದು, ಸ್ಲೋ ಆಗೋಂಥದ್ದು ಇದೆಲ್ಲ ನಾವು ನೋಡ್ತಾ ಇರ್ತೀವಲ್ಲ. ಈಗ ಎಲ್ಲಿ ಒಂದು 10 ರೂಪಾಯಿ 5 ರೂಪಾಯಿ ಏನಿದ್ರು ಕೂಡ ಈಗ UPI ಮಾಡುವಂಥ ಸ್ಥಿತಿ ಬಂದಿದೆ. ಈ ಕಾರಣದಿಂದಾಗಿ ಈ ಥರ ಮಾಡ್ತಾ ಇದ್ದಾರೆ. ಜೊತೆಗೆ ಟ್ಯಾಕ್ಸ್ ಇದ್ರದ್ದು ಅಂತ ನೋಡಿದಾಗ ನೋಡಿ, ಒಬ್ಬ ಸ್ಯಾಲ್ರಿಡ್ ಎಂಪ್ಲಾಯ್ಡಾಗಿ ನಾನು ಹೇಳಿದ್ರೆ ಟ್ಯಾಕ್ಸ್ ಹಂಚ್ಕೊಳೋರು ಇನ್ನೂ ಜಾಸ್ತಿ ಬಂದರೆ ನಮಗೂ ಕೂಡ ಲೋಡ್ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಹಾಗಂತ ಅದಕ್ಕೆ ಎಲ್ಲರೂ ಸ್ಮಾಲ್ ವೆಂಡರ್ಸ್ ಎಲ್ಲರಿಗೂ ಕೂಡ ಇಂಪ್ಯಾಕ್ಟ್ ಆಗಿದೆ ಆ ಥರನೂ ಅಲ್ಲ. ಇದು ಅದಕ್ಕೊಂದು ಕರೆಕ್ಟಾಗಿರುವಂಥ ಮಾನದಂಡ ಇರಬೇಕು. ಆಫ್ಕೋರ್ಸ್ ಸುಮಾರು ಜನ ಎಷ್ಟೋ ಶ್ರೀಮಂತರಿರ್ತಾರೆ, ಆದರೆ ಅವ್ರಿಗೆ 1 ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ತಾ ಇರೋದಿಲ್ಲ. ಬಿಕಾಸ್ ಅವರು ಯಾವುದೇ ಒಂದು ಟ್ರ್ಯಾಕ್ ಮಾಡುವಂಥ ಒಂದು ಮಾನದಂಡದೊಳಗೆ ಬರೋದಿಲ್ಲ. ಬಟ್ ಇವಾಗ UPI ಅಂತ ಬಂದಿರೋದ್ರಿಂದ, ಪ್ಯಾನ್ ಕಾರ್ಡ್ ಅಂತ ಇರೋದ್ರಿಂದ ಪ್ರತಿಯೊಂದು ಟ್ರ್ಯಾಕ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾನು ತುಂಬ ಸಣ್ಣದಿಂದನೂ ಹೇಳ್ತಾ ಬಂದಿದ್ದೆ. ಆಯಿತು, ಒಂದು 50 ಎಕರೆ 100 ಎಕರೆ ತನಕ ಇದ್ರೂ ಅವರಿಗೆ ಟ್ಯಾಕ್ಸ್ ಹಾಕೋದು ಬೇಡ. ಬಟ್ 100 ಎಕರೆಗಿಂತಲೂ ಜಾಸ್ತಿ ಜಮೀನು ಇದ್ದರೆ ಅವ್ರನ್ನ ನಾವು ಬಡವರು ಅಂತ ಕರೆಯೋಕ್ಕಾಗುತ್ತಾ? ಆಯಿತು, ಅನ್ನದಾತ್ರ ಇರ್ಬೋದು, ಆದರೆ 100 ಎಕರೆಗಿಂತಲೂ ಜಾಸ್ತಿ ಇರೋರು ಎಷ್ಟು ಜನ ಇದ್ದಾರೆ, ಅವರಿಗೆ ಟ್ಯಾಕ್ಸ್ ಹಾಕ್ಬೋದಲ್ವಾ? ಅವ್ರನ್ನ ಬಡವರು ಅಂತ ಕರೆಯೋಕೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ ಅಲ್ವಾ? ಸೊ ಆ ಥರ ಒಂದಿಷ್ಟು ಸೆಕ್ಟರ್ಗಳನ್ನು ಐಡೆಂಟಿಫೈ ಮಾಡಬೇಕು. ಪ್ರತಿ ಸೆಕ್ಟರ್ಲ್ಲೂ ಕೂಡ ಒಂದು ಲಿಮಿಟ್ ಇದೆ. ಮಧ್ಯಮ ವರ್ಗ ಅಂತ ಕರೆಯೋಕ್ಕೂ ಕೂಡ ಆಯಿತು. UPI ಅಂತಂದರೆ ಅವ್ರದ್ರಲ್ಲಿ ಅವ್ರದ್ದು ಪ್ರಾಫಿಟ್ ಅಂದ್ಬಿಟ್ಟು ಅವ್ರದ್ದು ಅಸಲು ಕೂಡ ಸೇರ್ಕೊಂಡಿರುತ್ತೆ. ಸೊ ಬರೀ ಬೇಸ್ಡ್ ಆನ್ UPI ಅಮೌಂಟ್ ಮೇಲೆ ಇವಾಗ ಯಾರ್ದೋ ಒಬ್ರದ್ದು 1 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು 1 ಕೋಟಿ ಅವ್ರು ದುಡಿತಾ ಇದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂತಂದರೆ ಅವ್ರು ಬಂದಿರ್ತಾರೆ, ಬೆಳಗ್ಗೆ 5 ಗಂಟೆಗೆ ಕಷ್ಟಪಡ್ತಾರೆ, ಹೋಗಿ ಮಳೆ ಆಗಲಿ ಬಿಸಿಲಾಗಲಿ ಹೋಗಿ ಅಲ್ಲಿ ತರಕಾರಿ ಹಾಕೊಂಡಿರ್ತಾರೆ. ಮತ್ತು ಅವ್ರದ್ದು ರಾ ಮೆಟೀರಿಯಲ್ ಕಾಸ್ಟು ಕೂಡ ಇರುತ್ತೆ, ಅದರಲ್ಲಿ ಬಂದಿದ್ದಷ್ಟು ಪ್ರಾಫಿಟ್ ಅಂತ ಅಲ್ವಾ. ಸೊ ಆ ರೀತಿಯಾಗಿ ಒಂದಿಷ್ಟು ಗೈಡ್ಲೈನ್ಸ್ ಅಂತ ಬಂದು ಸೂಕ್ತವಾದಂಥ ಒಂದು ಎಫಿಷಿಯೆಂಟ್ ಟ್ಯಾಕ್ಸ್ ಮಾಡಲ್ ಬಂತು ಅಂತಂದರೆ, ಟ್ಯಾಕ್ಸನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳೋದು ಅಷ್ಟೇ ಇಲ್ಲದೆ ಅದು ಒಂದು ಟ್ರಾನ್ಸ್ಪರೆಂಟ್ ಕೊಟ್ಟು ಅದು ಎಲ್ಲಿ ಖರ್ಚು ಮಾಡ್ತಾ ಇದ್ದೀವಿ ಆ ಟ್ಯಾಕ್ಸ್ ದುಡ್ಡು ಕಲೆಕ್ಟ್ ಆಗಿರುವಂಥದ್ದನ್ನ, ಈ ರೋಡಿಗೆ ಇಷ್ಟು ದುಡ್ಡು ಖರ್ಚಾಯಿತು, ಈ ರೀತಿ ಲೆಕ್ಕ ಕೊಟ್ಟರೆ ನಮ್ಮಿಂದ ಲೆಕ್ಕ ತೊಗೊತಾರೆ ಅಂದರೆ ಸರ್ಕಾರಗಳು ಕೂಡ ಲೆಕ್ಕ ಕೊಡ್ಬೋದಲ್ವಾ. ಸೊ ಆ GST ಇದಾಗಲಿ ಟ್ಯಾಕ್ಸಿಂದಾಗಲಿ ಎಲ್ಲೆಲ್ಲಿ ಏನೇನು ಖರ್ಚಾಗಿದೆ ಅಂತ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಬಂದರೆ ಜನ ಕಟ್ಟಕ್ಕೆ ಕೂಡ ಖುಷಿ ಪಡ್ತಾರೆ. ಯಾಕಂದರೆ ನಾವು ಕೊಟ್ಟಿರೋಂಥದ್ದು ಸೇವೆಯಿಂದ ಈ ರೀತಿ ಇದು ನಮಗೆ ವಾಪಸ್ ರಿಟರ್ನ್ ಸಿಗ್ತಾ ಇದೆ. ಒಂದು ರೋಡ್ ಆಗ್ತಾ ಇದೆ, ಒಂದು ಬ್ರಿಡ್ಜ್ ಆಗ್ತಾ ಇದೆ, ಒಂದು ಒಳ್ಳೆ ರೀತಿ ಅಂತ ಟೋಲ್ ಆಗ್ತಾ ಇದೆ. ಈ ರೀತಿ ಆಗ್ತಾ ಇದ್ದರೆ ಟೋಲ್ ಫ್ರೀ ಟೋಲ್ ಅಂತ ಹೇಳ್ಬಿಟ್ಟು ದುಡ್ಡು ಕಟ್ತಾ ಇರ್ತೀವಿ ನಾವು. ಅಲ್ಲಿ ಎಮರ್ಜೆನ್ಸಿ ಆಯಿತು ಅಂತಂದರೆ ಅಲ್ಲಿ ಇರುತ್ತಾ, ಒಂದು ಮಳೆ ಬಂದರೆ ಅಲ್ಲಿ ಕ್ಲೀನಾಗಿ ನೀರು ಹೋಗ್ತಾ ಇದೆಯಾ, ಈ ಥರದ್ದೆಲ್ಲ ಸುಮಾರು ಸಮಸ್ಯೆಗಳು ಹೇಳ್ತಾನೆ ಹೋಗ್ಬೋದು. ಸೊ ಟ್ಯಾಕ್ಸ್ ಕೊಡೋಕ್ಕೆ ಏನೂ ಬೇಜಾರಿಲ್ಲ, ಆದರೆ ಕೊಟ್ಟಿದ್ದನ್ನು ಕರೆಕ್ಟಾಗಿ ಉಪಯೋಗಿಸ್ತಾ ಇದ್ದಾರಾ, ಮತ್ತು ಏನು ಒಂದು ಸಿಸ್ಟಮ್ನ ಒಂದು ಸ್ಟೇಬಿಲೈಸ್ ಮಾಡೋಕ್ಕೆ ಯಾವುದು ಒಂದು ಮಾನದಂಡ ಸೆಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸರ್ಕಾರಗಳು ಗಮನ ಹರಿಸಿದ್ರೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡೋಂತೆ ಸಾಧ್ಯವಾದರೆ ನಾಳೆ ಆ ವಿಡಿಯೋನ ಏನು ರೂಲ್ಸ್ ತಂದಿದ್ದಾರೆ UPIನಲ್ಲಿ, ಮತ್ತು ಏನೇನು ಬಂದಿದೆ GST ನೋಟಿಸ್ಗಳು ಯಾವ ಥರ ಅಂತ. ಐ ಥಿಂಕ್ ಇನ್ಕಮ್ ಟ್ಯಾಕ್ಸ್
ಟ್ಯಾಕ್ಸ್ ಫೈಲಿಂಗ್ ಪೋರ್ಟಲಲ್ಲಿ ನಾನು ತೋರಿಸಿದ್ದೆ ಪ್ರತಿಯೊಂದು ಮಾಹಿತಿ ನಮಗೆ ಇನ್ಕಮ್ ಟ್ಯಾಕ್ಸ್ಗೆ ನಿಮ್ಮ ಯಾವೆಲ್ಲ ಮಾಹಿತಿ ಗೊತ್ತಾ ಅಂತ ಒಂದು ವಿಡಿಯೋ ಮಾಡಿದ್ದೆ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಸುಮಾರು ಜನ ಗೊತ್ತಿಲ್ಲದೆ ಇರ್ಬೋದು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಮತ್ತು ಯಾವ್ಯಾವ ಸಂದರ್ಭದಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಮಾಹಿತಿನ ಶೇರ್ ಮಾಡಬೇಕಾಗುತ್ತೆ ಅನ್ನೋದನ್ನು ಆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ನೀವು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ನೋಡಿ, ಇವಾಗ ಮುಂದಿನ ತಿಂಗಳು ಬರ್ತಾ ಹೋಗುತ್ತೆ, ಏನೋ ಸಂಬಳ ಬರ್ತಾ ಹೋಗುತ್ತೆ. ಸೊ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಾನು ಇನ್ನೂ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಯಾಕೆಂದರೆ ಸುಮಾರು ಜನಕ್ಕೆ ಇನ್ಕಮ್ ಇರುತ್ತೆ, ಅದರ ಪ್ರೂಫ್ ಇರೋದಿಲ್ಲ. ಅಂಥವ್ರು ಕೂಡ ಟರ್ಮ್ ಇನ್ಶೂರೆನ್ಸ್ನ ಮಾಡಿಸ್ಬೋದು. ಅಂದರೆ ಪ್ರೂಫ್ ಅಂದರೆ ನೀವು ITR ಫೈಲ್ ಮಾಡ್ತಾ ಇರೋದಿಲ್ಲ ಅಥವಾ ಸ್ಯಾಲ್ರಿ ಸ್ಲಿಪ್ ಅಂತ ಇರೋದಿಲ್ಲ. ಹಾಗಾಗಿ ನಾನು ಟರ್ಮ್ ಇನ್ಶೂರೆನ್ಸ್ ತೊಗೊಳಕ್ಕೆ ಆಗೋದಿಲ್ಲ ಅಂತ ಸುಮಾರು ಜನ ಅನ್ಕೊಂಡಿರ್ತೀರಾ. ಆದರೆ ಆ ಥರ ಇಲ್ಲ, ಅದಕ್ಕೂ ಕೂಡ ದಾರಿ ಇದೆ. ಬಜಾಜ್ ಅವರು ಅದಕ್ಕೆ ಅಂತಲೇ ಒಂದು ಪ್ರಾಡಕ್ಟ್ನ ತಂದಿದ್ದಾರೆ. ನಿಮ್ಮ ಒಂದು ಸೆರೋಗೇಟಿವ್ ಇನ್ಕಮ್ನ ನೋಡಿಕೊಂಡು ಅದರ ಮೇಲೆ ಕೂಡ ನಿಮಗೆ ಟರ್ಮ್ ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡೋಂಥದ್ದು ಒಂದು ಉದ್ದೇಶ. ಅದು ತುಂಬ ಒಂದು ಸುಮಾರು ಜನಕ್ಕೆ ರೀಚ್ ಆಗುತ್ತೆ ಅದರಿಂದ ಅಂತ ನನಗನ್ನಿಸ್ತು. ಹಾಗಾಗಿ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ ಸದ್ಯದಲ್ಲೇ. ಮುಂದಿನ ತಿಂಗಳು ಮುಂದಿನ ಸಂಬಳ ಬರೋರಿಗೆ ಅಥವಾ ಒಂದು ಈ ತಿಂಗಳು ಕೊನೆ ಆಗಲಿ, ಆಮೇಲೆ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಒಂದು ಡೆಡಿಕೇಟೆಡ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಟ್ ಆಲ್ರೆಡಿ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಇದ್ದೀನಿ, ಇನ್ನೂ ಮಾಡಿಸ್ತಾ ಇಲ್ಲ ಅಂತ ಮುಂದಕ್ಕೆ ಆಗ್ತಾ ಇದ್ದೀರಾ ಅಂದರೆ ದಯವಿಟ್ಟು ಪಿನ್ ಕಮೆಂಟಲ್ಲಿ ಇರುತ್ತೆ. ಮತ್ತೆ ಇವಾಗ ರಿವೈಸ್ ಆಗ್ತಾ ಇರುತ್ತೆ ಟರ್ಮ್ ಇನ್ಶೂರೆನ್ಸ್ ಬೆಲೆ ಅಂತ ಕೇಳ್ತಾ ಇದ್ದೀನಿ. ಸೊ ಆ ಥರ ಆಗೋಕ್ಕಿಂತ ಮುಂಚೆ ಅಥವಾ ನಿಮ್ಮ ಮುಂದಿನ ಜನ್ಮದಿನ ಬರೋಕ್ಕಿಂತ ಮುಂಚೆ ಮಾಡಿಸಿದ್ರೆ ನೀವು ಪ್ರೀಮಿಯಮ್ನ ಸೇವ್ ಮಾಡ್ತಾ ಹೋಗ್ಬೋದು. 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡೋದು. ಪ್ರತಿಯೊಬ್ಬರು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಿ ಅಂತ ಕೇಳ್ಕೊತೀನಿ. ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಚೆಕ್ಔಟ್ ಮಾಡ್ಬೋದು. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.